ಎಲ್ರಿಗೂ ನಮಸ್ಕಾರ. ನಾನು ಕಿರಣ್. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇದ್ರ ಹಿಂದಿನ ವಿಡಿಯೋ ಒಂದು ಬಿರಿಯಾನಿ ಚಾಲೆಂಜ್ ವಿಡಿಯೋ ಆಗ್ತಿದೆ. ಯಾರಾದರೂ ನೋಡಿಲ್ಲ ಅಂತಂದರೆ ನೋಡ್ಕೊಬನ್ನಿ. ಓಕೆ, ಇವತ್ತಿನ ಲಾಗು ಒಂದು ಸಿನಿಮಾ ರಿಲೇಟೆಡ್ ಲಾಗ್ ಆಗಿರುತ್ತೆ. ಒಂದು ಡಬ್ಬಿಂಗ್ ಇದೆ, ಹೋಗ್ತಾ ಇದ್ದೀನಿ. ಆದರೆ ನಾನು ಆ್ಯಕ್ಟ್ ಮಾಡಿಲ್ಲ. ಒಬ್ಬ ಹೀರೋಗೆ ಡಬ್ಬಿಂಗ್ ಕೊಡ್ತಾಯಿದ್ದೀನಿ. ಒಬ್ಬ ಹೀರೋಗೆ ಹೇಗಿರುತ್ತೆ ಸ್ಟುಡಿಯೋ, ಹೇಗಿರುತ್ತೆ ಡಬ್ಬಿಂಗ್ ಸ್ಟುಡಿಯೋ, ಹೇಗಿರುತ್ತೆ ಇಲ್ಲ ತೋರಿಸ್ತೀನಿ. ಬನ್ನಿ ಶುರು ಮಾಡೋಣ ಇವತ್ತಿನ ಲಾಗ್. ನಮ್ಮ ಪ್ರವೀಣ್ ಗೌಡ್ರು 2 ದಿನ ಡಬ್ಬಿಂಗ್ ನೋಡಬೇಕು ಅಂತ ಬಂದರು. ಪಾಪ ಕಾರಣಾಂತರಗಳಿಂದ ಡಬ್ಬಿಂಗ್ ಸ್ಟುಡಿಯೋದಲ್ಲಿ ನಾನು ಮಾಡೋವಂಥ ಡಬ್ಬಿಂಗ್ ನೋಡೋಕ್ಕಾಗಿಲ್ಲ, ಸಾಧ್ಯ ಆಗಲಿಲ್ಲ. ಇವತ್ತೇನೇ ಆದರೂ ತೋರಿಸ್ತೀನಿ ನಿನಗೆ ಹೇಗೆ ಡಬ್ಬಿಂಗ್ ಮಾಡ್ತಾರೆ ಏನು ಅಂತ. ಆ ಫೋನ್ನ ಸ್ವಲ್ಪ ಸೈಲೆಂಟ್ ಮಾಡು. ಓಕೆ, ಬೆಳಗ್ಗೆನೆ ನಮ್ಮ ಹರೀಶ್ ಜೋಗಿ ಅವರು ಕಪ್ ತಿಂತಾ ಇದ್ದಾರೆ. ಇವಾಗಿರೋ ಕೊಬ್ಬು ಸಾಲದು ಅಂತ ನಾನು ಕಳ್ತನ ಮಾಡಿಕೊಟ್ನಾ. ಪ್ರವೀಣ್ ಗೌಡ್ರು ದೇವಸ್ಥಾನಕ್ಕೆ ಹೋಗಲೇಬೇಕು ಅಂತ ಕರ್ಕೊಂಬಂದರು. ದೇವ್ರು ಎಲ್ರಿಗೂ ಒಳ್ಳೇದು ಮಾಡಲಿ. ಎಲ್ಲರೂ ಕೈ ಮುಗಿರಿ. ತುಂಬ ಭಯ ಭಕ್ತಿ ಇರೋವಂಥ ಮನುಷ್ಯ. ಸರಿನಾ? ಏನು ದೇವಸ್ಥಾನಕ್ಕೆ ಹೋಗಲೇಬೇಕು ಅಂತ ಬಂದ್ಬಿಟ್ಟಲ್ಲ. ಅಂದರೆ ಇನ್ನೂ ಕಷ್ಟ ಬಂದಿಲ್ಲ ಅಂತ. ಹೌದಾ? ಈ ಮನುಷ್ಯ ತುಂಬ ಭಯ ಭಕ್ತಿ ಮತ್ತು ದೇವರು ತಿಂದರು ತುಂಬ. ಹೌದಲ್ವಾ? ಸಾಕು, ಇವಾಗ ಹೊರಡೋಣ ನಡಿ. ಆ್ಯಕ್ಚುಲಿ ಇದು ನಮ್ಮ ಏರಿಯಾ ದೇವಸ್ಥಾನ. ಓಕೆ, ಆಲ್ಮೋಸ್ಟ್ ಇಲ್ಲಿ ಸೀರಿಯಲ್ಸ್ ಎಲ್ಲ ಏನು ದೇವಸ್ಥಾನ ಸೀನ್ ಇರುತ್ತಲ್ಲ, ಆಲ್ಮೋಸ್ಟ್ 90% ಸೀರಿಯಲ್ಸ್ ಎಲ್ಲ ಇದೇ ದೇವಸ್ಥಾನದಲ್ಲೇ ನಡೆಯೋದು. ಹಾಗೆ ಯಾವುದಾದ್ರೂ ಸೀರಿಯಲ್ ನಡೀತಾ ಇರಬೇಕಾದ್ರೆ ಒಂದಿನ ವೀಡಿಯೋ ಮಾಡ್ತೀನಿ. ಸ್ಟುಡಿಯೋ ಹತ್ರ ಬಂದಿದ್ದೀನಿ ಫೈನಲಿ. ಮೊನ್ನೆ ಒಳಗಡೆ ಹೋಗಿ ಸಿಗ್ತೀನಿ. ಥರ ಗುಹೆ ಒಳಗಡೆ ಹೋದಂಗಿದೆ. ಓಕೆ, ಆ್ಯಕ್ಚುಲಿ ಇದೇ ಡಬ್ಬಿಂಗ್ ರೂಮು. ಓಕೆ, ನೋಡ್ತಿರ್ಬೋದು ನೀವು. ಓಕೆ, ಇದು ಮೈಕು. ಓಕೆ, ಇದೇ 1.5-2 ಲಕ್ಷ ಆಗುತ್ತೆ. ಓಕೆ, ಇದು ಇಂಜಿನಿಯರ್ ರೂಮು. ಓಕೆ, ಎಲ್ಲ ಕೂತಿದ್ದಾರೆ. ಓಕೆ, ಎಲ್ಲರದ್ದು ಮುಗಿಸಿದ್ದಾರೆ, ನಂದು ಮುಗಿಸ್ಬೇಕು. ಓಕೆ, ಬನ್ನಿ. ಓಕೆ, ಏಯ್, ಸ್ಕೂಲ್ಗೆ ಹೋಗೋ. ಫೀಸು ನಾನು ಕಟ್ತೀನಿ. ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡ್ತೀನಿ, ಹೋಗು ಅಂತನಾ. ಹಲೋ, ಟೇಕ್ ಸರ್ ಟೇಕ್. ಅನು ಪ್ರೆಗ್ನೆಂಟ್ ಆಗಿರೋ ವಿಷಯನ ಯಾರಿಗೂ ಹೇಳ್ದೇ ಇರೋದೇ ಒಳ್ಳೇದು. ಪುರಿ ತಗೋಣ. ಓಕೆ, ನನಗೆ ಗೊತ್ತಿರೋ ಹುಡುಗಿ ಡಾಕ್ಟ್ರೆ ಕೆರೆ ಪಕ್ಕದಲ್ಲಿ ಪ್ರಜ್ಞೆ ತಪ್ಪು ಬಿದ್ದಿದ್ಲು. ಚೆಕ್ ಮಾಡಿದ್ದು ಒಂದ್ಸರಿ. ಕಂಪ್ಲೀಟ್ ಬೇಕಾ? ಓಕೆ 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 ನೋಡ್ತಾ ಇರ್ಬೋದು, ಇದೇ ಡಬ್ಬಿಂಗ್ ಇಂಜಿನಿಯರ್ ರೂಮು. ಇಲ್ಲಿಂದ ಈಗ ಕಾಣುತ್ತೆ ಇದು. ಓಕೆ, ನಾವಲ್ಲಿ ಈ ಸ್ಕ್ರೀನಲ್ಲಿ ಬರ್ತಾ ಇರುತ್ತೆ. ಮತ್ತು ಇಲ್ಲಿ ಕೂತ್ಕೊಂಡು ಮತ್ತು ನಿಂತ್ಕೊಂಡು ಡಬ್ಬಿಂಗ್ ಮಾಡ್ತಾ ಇರ್ಬೋದು. ಅದನ್ನು ಇಲ್ಲಿ ಚೆಕ್ ಮಾಡಿ ಮತ್ತು ಈ ಥರ ಡಬ್ಬಿಂಗ್ ಮಾಡ್ತಾರೆ. ಓಕೆ, ನೋಡೋಣ. ನಮ್ಮ ಡಬ್ಬಿಂಗ್ ಇಂಜಿನಿಯರ್ ಇವರು. ಓಕೆ, ಇನ್ನೊಂದೇನಂತಂದರೆ ಸಿನಿಮಾಗೆ ಡೈರೆಕ್ಟ್ರ್ ಹೇಗೆ ಮುಖ್ಯನೋ ಹಾಗೆ ಡಬ್ಬಿಂಗಿಗೆ ಇಂಜಿನಿಯರು, ಡಬ್ಬಿಂಗಿಗೆ ಡೈರೆಕ್ಟ್ರ್ ಅಂತಲೇ ಹೇಳ್ಬೋದು ಇವ್ರನ್ನ. ಓಕೆ, ಡಬ್ಬಿಂಗ್ ಇಂಜಿನಿಯರ್ ಅಂತ ಕರೀತಾರೆ. ಓಕೆ, ನಾವಲ್ಲಿ ಮಾಡಿದ್ದನ್ನು ತಪ್ಪು ಸರಿ ಮಾಡ್ಯುಲೇಷನ್ನು ಮತ್ತು ಅದನ್ನು ಪ್ರತಿಯೊಂದು ಇಲ್ಲಿ ಲಿಪ್ ಸಿಂಕ್ ಆಗೋ ಥರ ಜೋಡಿಸಿ ಮತ್ತು ಅದನ್ನು ನೀಟಾಗಿ ಔಟ್ಪುಟ್ ಕೊಡೋ ಅಂತ ಇವರು ಡಬ್ಬಿಂಗಲ್ಲಿ ಇಂಜಿನಿಯರ್ ಅಂತ ಕರೀತಾರೆ. ಸರ್, ವೆಲ್ಕಮ್ ಟು ಅವರ್ ಚಾನಲ್. ಹಾಯ್, ಹೌ ಆರ್ ಯು? ಓಕೆ, ಮತ್ತು ನಮ್ಮ ಬಸ್ ಸ್ಟಾಪಿಂದ ಆ್ಯಕ್ಚುಲಿ ನೋಡಿ, ನಮಗೆ ಮೊದಲೇ ಪರಿಚಯ ಇದೆ, ಆದರೆ ಗೊತ್ತಿಲ್ಲ ಅಷ್ಟೇ. ಓಕೆ, ಥ್ಯಾಂಕ್ ಯು. ಹಿಂಗೆ ಮುಗೀತು. ಆ್ಯಕ್ಚುಲಿ ಒಂದು 2 ಡೇಸ್ ಮಾಡಿದ್ದೆ ಮುಂಚೆನೇ. ಇವತ್ತು ಫೈನಲ್ ಟ್ರಿಮ್ ಇತ್ತು. ಓಕೆ, ಮುಗಿಸ್ದೆ. ಓಕೆ, ಇವತ್ತು ಇನ್ನೊಂದೇನಪ್ಪ ಅಂತಂದರೆ ಈ ಸ್ಟುಡಿಯೋಗೆ ಬಂದು ಶ್ರೀನಾಥ್ ವಸಿಷ್ಠ ಅವ್ರದ್ದು. ಓಕೆ, ಅವ್ರು ಯಾರಪ್ಪ ಅಂತಂದರೆ ಈಗ ಶ್ರೀರಸ್ತು ಶುಭಮಸ್ತು ಸೀರಿಯಲ್ಲು ಸುಧಾರಾಣಿ ಅವ್ರದ್ದು, ಆ ಸೀರಿಯಲಲ್ಲಿ ಮಾವನ ಕ್ಯಾರೆಕ್ಟ್ರು ಮಾಡ್ತಿದ್ದಾರೆ. ಅವ್ರನ್ನ ಒಂದ್ಸರಿ ಮಾತಾಡ್ಸೋಣ. ನಮಸ್ಕಾರ. ಓಕೆ, ನಾವು ಇವತ್ತು ಬಂದಿರೋದು ಸ್ಟುಡಿಯೋ ಬಂದು ಸರ್ದೆ. ನಮಸ್ಕಾರ, ನಾನು ಶ್ರೀನಾಥ್ ವಸಿಷ್ಠ. ನೋಡಿರ್ತೀರಿ ನನ್ನನ್ನು ಹಲವಾರು ಧಾರಾವಾಹಿಗಳಲ್ಲಿ, ನಾಟಕಗಳಲ್ಲಿ, ಸಿನಿಮಾಗಳಲ್ಲಿ ನೋಡಿರ್ತೀರಿ. ನಾನು ಟೆಲಿವಿಷನ್ ಇಂಡಸ್ಟ್ರಿಗೆ ಬಂದು 86ನೇ ಇಸ್ವಿಲಿ ನಾನು ಮೊದಲನೇ ಬಾರಿಗೆ
ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದೆ. ಅವತ್ತಿಂದ ಇವತ್ತಿನವರೆಗೂ ನಿರಂತರವಾಗಿ ನಡೀತಾ ಇದೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ದೊಡ್ಡವರು ಒಂದು ಮಾತು ಹೇಳಿದ್ದಾರೆ. ಹಾಗಾಗಿ ನಾನು ಒಂದು ಪುಟ್ಟದಾಗಿ ಒಂದು ಸ್ಟುಡಿಯೋ ಮಾಡಿದ್ದೀನಿ. ಯಾಕೆಂದರೆ ಬಹಳ ಪ್ರೀತಿಯಿಂದ ಸಿನಿಮಾ ಮಾಡೋರಿಗೆ ತುಂಬ ಹೆವಿಯಾದ ಅಮೌಂಟ್ ಕೊಟ್ಟು ದೊಡ್ಡ ದೊಡ್ಡ ಸ್ಟುಡಿಯೋಗಳಿಗೆ ಹೋಗಕ್ಕೆ ಆಗದೇ ಇರೋ ಸಂದರ್ಭಗಳು ಒದಗಬಹುದು. ಯಾಕೆಂದರೆ ಸಿನಿಮಾ ಪ್ರಾರಂಭ ಮಾಡಿದಾಗಿರುವ ಜೇಬು ಸಿನಿಮಾ ಆಗ್ತಾ 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 ಖಾಲಿ ಆಗ್ತಾ ಬರುತ್ತೆ. ಸೊ ಕಡೆಯ ಹಂತದಲ್ಲಿ ಇದು ಪೋಸ್ಟ್ ಪ್ರೊಡಕ್ಷನ್ ಅಂತ ಬಂದಾಗ ಅಯ್ಯೋ ನಾನು ಮಾಡಬೇಕಾಗಿತ್ತು, ಆದರೆ ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ ಅಂತ ಯೋಚನೆ ಮಾಡುವ ನಿರ್ಮಾಪಕರು, ನಿರ್ದೇಶಕರು ತುಂಬ ಜನ ಇದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. ಅಂಥವ್ರಿಗೆ ಸಹಾಯ ಆಗಲಿ ಅಂತ ಸಣ್ಣದಾಗಿ, ನಾನೇನು ಡಿಮ್ಯಾಂಡ್ ಮಾಡಲ್ಲ, ಸಣ್ಣದಾಗಿ ಒಂದು ಸಣ್ಣ ಮೊತ್ತವನ್ನು ನಾನು ಫಿಕ್ಸ್ ಮಾಡಿ ಅವ್ರು ಕೊಟ್ಟು ಅವ್ರು ಸಿನಿಮಾ ಕಂಪ್ಲೀಟ್ ಮಾಡ್ಕೊಂಡು ಹೋಗೋದಕ್ಕೆ ಅನುವು ಮಾಡಿಕೊಡ್ತೀನಿ. ಸೊ ಆ ಒಂದು ಉದ್ದೇಶದಿಂದ ನಾನು ಸ್ಟುಡಿಯೋ ಮಾಡಿರೋದು. ನಿರಂತರವಾಗಿ ಭಗವಂತನ ದಯದಿಂದ ಕೆಲಸ ನಡೀತಾ ಇದೆ. ಸಿನಿಮಾ ನಿಮ್ಮಂಥವ್ರು ಸಿನಿಮಾ ಮಾಡೋದ್ರಿಂದ ಇಲ್ಲಿ ಕೆಲಸ ನಡೀತಾ ಇದೆ. ಸಿನಿಮಾ ನಡೆಯುತ್ತೆ, ಸೀರಿಯಲ್ ನಡೆಯುತ್ತೆ, ಸೊ ನಡೀತಾ ಇದೆ. ಸೊ ಹಾಗಾಗಿ ನೀವು ನಿಮ್ಮಲ್ಲಿ ಯಾರಾದರೂ ಶಾರ್ಟ್ ಮೂವೀಸ್ ಇರ್ಬೋದು, ಸಿನಿಮಾ ಮಾಡೋರು ಇರ್ಬೋದು, ಯಾರಿಗೇ ಆಗಲಿ ಸ್ಟುಡಿಯೋ ಅವಶ್ಯಕತೆ ಬಿದ್ದರೆ ದಯವಿಟ್ಟು ಬನ್ನಿ. ಅದಲ್ಲದೆ ಬೇರೆ ನನ್ನ ಸಹಾಯ ಏನಾದರೂ ಬೇಕು ಅಂದರೆ ನಿರ್ಮಾಣದಲ್ಲಿ ಇರ್ಬೋದು, ಆ್ಯಕ್ಟಿಂಗಲ್ಲಿ ಇರ್ಬೋದು, ಅಥವಾ ಬೇರೆ ಏನೋ ಒಂದು ಮಾತಾಡಬೇಕು ಸರ್ ನಿಮ್ಮ ಜೊತೆ ಒಂದು 10 ನಿಮಿಷ ಮಾತಾಡ್ತೀವಿ, ನಮ್ಮ ಸಿನಿಮಾ ಮಾಡಬೇಕು ಅಂತಿದ್ದೀವಿ, ನಮಗೊಂದು ಗೈಡ್ಲೈನ್ ಕೊಡಿ, ಅದಕ್ಕೂ ನಾನು ನಿಮ್ಗೆ ಸಹಾಯ ಮಾಡೋದಕ್ಕೆ ರೆಡಿಯಾಗಿದ್ದೀನಿ. 9 ಸಿನಿಮಾಗಳನ್ನ ನಿರ್ದೇಶನ ಮಾಡಿದ್ದೀನಿ, ಹೆಚ್ಚು ಕಮ್ಮಿ ಒಂದು 185 ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡಿದ್ದೀನಿ, ಒಂದು 100-120 ನಾಟಕಗಳನ್ನ ಮಾಡಿದ್ದೀನಿ. ಸೊ ಹಾಗಾಗಿ ನನ್ನ ಅನುಭವನ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ನಾನು ಉತ್ಸುಕನಾಗಿದ್ದೀನಿ. ನಿರಂತರವಾಗಿ ಇದು ನಡೀಬೇಕು ಸ್ಟುಡಿಯೋ ಅನ್ನೋದಷ್ಟೇ ನನ್ನ ಆಸೆ. ಖಂಡಿತ ಬನ್ನಿ. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು. ಆದರೆ ಸರ್ ಹೇಳಿದ್ರು ನನ್ನ ಅವಶ್ಯಕತೆ ಕೂಡ ಇದ್ದರು ಬನ್ನಿ ಅಂತ. ಆದರೆ ಆ್ಯಕ್ಚುಲಿ ನಾನು ಬಂದು ಕೇಳಿಕೊಂಡೆ, ಸರ್ ಈ ಥರ ಇದೆ, ಈ ಥರ ಏನಾದರೂ ನಿಮ್ಮ ಇದು ಮಾಡ್ಬೋದು ಅಂತ. ಬನ್ನಿ ಒಳಗಡೆ ಕೂತ್ಕೊಂಡು ಮಾತಾಡೋಣ ಅಂತ ಕರ್ಕೊಂಬಂದು ಮಾತಾಡಿಸ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಸರ್, ನೀವು ಮಾತಾಡಿದ್ದಕ್ಕೆ ಮತ್ತು ನಿಮ್ಮ ಸಮಯ ಕೊಟ್ಟಿದ್ದಕ್ಕೆ. ಆ್ಯಕ್ಚುಲಿ ಹೊರಗಡೆ ಎಲ್ಲೋ ಹೋಗ್ತಾಯಿದ್ರು. ಓಕೆ, ನಿಮ್ಮ ಸಮಯ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸರ್. ಕ್ಷಮೆ ಇರಲಿ ನಿಮ್ಮನ್ನು ಡಿಸ್ಟರ್ಬ್ ಮಾಡಿದರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಳ್ಳೆಯದಾಗಲಿ. ಒಳ್ಳೆ ಪಾಪ ನಮ್ಮ ಪ್ರವೀಣ್ ಗೌಡ್ರು ಬೇಜಾರಾಗಿ ಬಂದು ಕೂತ್ಕೊಂಡ್ಬಿಟ್ಟವ್ರೆ. ಏನಾಗೈತೆ ಕೇಳೋಣ. ಮಮ್ಮ ಏನಾಯಿತು? ಖುಷಿ ತುಂಬ ಚೆನ್ನಾಗಿತ್ತು. ಆಯಿತು, ಈಗ ಏನು ಅನ್ನಿಸ್ತು ನೋಡ್ದಲ್ಲ? ಇವೆಲ್ಲ ನಾವು ನೋಡದೇ ಇದ್ದವರು ಕಣ್ಣಾರ ಎದುರುಗಡೆ ನೋಡ್ತಾ ಇದ್ದಲ್ಲ, ಏನೋ ಒಂಥರ ಹ್ಯಾಪಿನೆಸ್ ಇದೆ. ಹೌದಾ? ಏನು ಅನ್ನಿಸ್ತು? ಏನನ್ನಿಸ್ತು ಅಂತಂದರೆ ನನ್ನ ಫ್ರೆಂಡ್ ಒಬ್ಬ ತುಂಬ ಬೆಳೀತಾ ಇದ್ದಾನೆ, ಚೆನ್ನಾಗಿ ವರ್ಕ್ ಮಾಡ್ತಾನೆ, ಶ್ರಮ ಬೀಳ್ತಾ ಇದ್ದಾನೆ. ಅವನಿಗೋಸ್ಕರ ನಮ್ಮದೊಂದು ಕಿರು ಕಾಣಿಕೆ ಅವತಾರ ಒಂದಿನ ಮಾಡಬೇಕು ಅನ್ನಿಸ್ತು. ಏನು ಕಿರು ಕಾಣಿಕೆ? ಏನು ನನ್ನ ಕೈಲಿ ದೇವ್ರು ಯಾವ ಶಕ್ತಿ ಮಾಡ್ತಾನೆ ಆ ಥರ ಅವ್ನ ಫ್ಯೂಚರ್ಗೆ ಹೆಲ್ಪ್ ಆದಂಗೆ ಏನಾದ್ರು ಮುಂದೆ ಒಂದಿನ ಹೆಲ್ಪ್ ಮಾಡ್ತಾನೆ. ನೆಕ್ಸ್ಟ್ ಏನೋ ಬಿಗ್ ಬಾಸ್ಗೆ ಹೋದರೆ ಒಳ್ಳೆ ಪ್ರಮೋಷನ್. ಓಕೆ, ನೋಡಿದ್ರಲ್ಲ ಡಬ್ಬಿಂಗ್ ಹೇಗೆಲ್ಲ ಆಯಿತು ಅಂತ, ಈಗೆಲ್ಲ ಮಾಡ್ತಾರೆ ಅಂತ ನೀವು ನೋಡಿದ್ದೀರಾ ಇಷ್ಟೋ ತನಕ. ಓಕೆ, ನಾವು ಶೂಟಿಂಗ್ ಸ್ಪಾಟಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೆ ಹೇಗೆ ಫೇಸ್ ಎಕ್ಸ್ಪ್ರೆಷನ್ ಕೊಟ್ಟು, ಬಾಡಿ ಲ್ಯಾಂಗ್ವೇಜ್ ಕೊಟ್ಟು ಆ್ಯಕ್ಟ್ ಮಾಡ್ತೀವೋ, ಅದೇ ಥರ ಡಬ್ಬಿಂಗ್ ಮಾಡಬೇಕಾದ್ರೂ ಕೂಡ ಅಷ್ಟೇ ವಾಯ್ಸ್ ಎಕ್ಸ್ಪ್ರೆಷನ್ ಕೊಟ್ಟು, ವಾಯ್ಸ್ ಮಾಡ್ಯುಲೇಷನ್ ಕೊಟ್ಟು ವಾಯ್ಸಲ್ಲಿ ಆ್ಯಕ್ಟ್ ಮಾಡಬೇಕಾಗುತ್ತೆ. ಓಕೆ, ನೀವು ನೋಡಿದ್ದೀರಾ ಇಷ್ಟೋ ತನಕ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿರುತ್ತೆ. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಇದೇ ಥರ ಕಂಟೆಂಟ್ ಇರೋ ವೀಡಿಯೋಸ್ ಬರ್ತಾ ಇರುತ್ತೆ. ಥ್ಯಾಂಕ್ ಯು.